Hello, friends. Uh, Today we are going to discuss about light reflection and refraction ಅಂತ ಹೇಳಿ. ಸೊ ಒನ್ ಆಫ್ ದ ಟಫೆಸ್ಟ್ ಅಂತ ನಾವು ಅನ್ಕೊಳ್ಬಹುದು, ಆದರೆ ಅರ್ಥ ಮಾಡ್ಕೊಂಡ್ರೆ ತುಂಬ ಈಸಿ ಆಗಿರುವಂತಹ ಟಾಪಿಕ್. ಲೈಟ್ ಬಗ್ಗೆ, ಅದರ ಪ್ರಾಪರ್ಟೀಸ್ ಬಗ್ಗೆ ನೀಟಾಗಿ ನೋಡ್ತಾ ಹೋಗೋಣ. ಸಿ, ಲೈಟ್ ಅಂದರೆ ಏನು? ವಾಟ್ ಈಸ್ ದ ಪ್ರಾಪರ್ಟಿ ಆಫ್ ಲೈಟ್? ಲೈಟ್ ಅಂದರೆ ಒಂದು ಎನರ್ಜಿ, ಅದರಿಂದ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಏನು ಪ್ರಾಪರ್ಟೀಸ್ ಆಫ್ ಲೈಟ್? ಯಾವ ಥರದ ವೇವ್ ಆಗಿರುತ್ತೆ ಅಂತಂದರೆ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಆಗಿರುತ್ತೆ. ಹಾಗಾಗಿ ಅದಕ್ಕೆ ಯಾವುದೇ ಮೀಡಿಯಂ ಬೇಡ ಪಾಸ್ ಆಗಲಿಕ್ಕೆ. ಮತ್ತು ಲೈಟ್ ಯಾವಾಗಲೂ ಸ್ಟ್ರೈಟ್ ಲೈನಲ್ಲಿ ಪಾಸ್ ಆಗುವಂಥದ್ದು. ಅದಕ್ಕೆ ಪಾರ್ಟಿಕಲ್ ನೇಚರು ಇರುತ್ತೆ ಹಾಗೂ ವೇವ್ ನೇಚರು ಕೂಡ ಇರುತ್ತೆ. ಹಾಗಾಗಿ ಅದನ್ನು ಡ್ಯುಯಲ್ ನೇಚರ್ಡ್ ಅಂತ ಕರಿತೀವಿ. ಆಮೇಲೆ ಲೈಟ್ ಕ್ಯಾಸ್ಟ್ ಶ್ಯಾಡೋ. ದೆನ್ ಸ್ಪೀಡ್ ಆಫ್ ಲೈಟ್ ಯಾವುದರಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಅಂತಂದರೆ ವ್ಯಾಕ್ಯೂಮಲ್ಲಿ ಮ್ಯಾಕ್ಸಿಮಮ್ ಇರುವಂಥದ್ದು. ವ್ಯಾಕ್ಯೂಮ್ ಅಂತಂದರೆ ವೇರ್ ದೆರ್ ಇಸ್ ನೋ ಅಟ್ಮಾಸ್ಫಿಯರ್. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸ್ಪೀಡ್ ಅಂತಂದರೆ 3 × 10⁸ ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಒಂದು ಸರ್ಫೇಸ್ನ ಮೇಲೆ ಲೈಟ್ ಫಾಲ್ ಆಯಿತು ಅಂತ ಅನ್ಕೊಳ್ಳಿ, ಅವಾಗ ಅದು ರಿಫ್ಲೆಕ್ಷನ್ನು ಆಗ್ಬೋದು, ರಿಫ್ರಾಕ್ಷನ್ನು ಆಗ್ಬೋದು, ಅಬ್ಸಾರ್ಪ್ಷನ್ನು ಆಗ್ಬೋದು. 3 ರೀತಿಯ ಫೆನೋಮೆನ ಆಗುವಂಥದ್ದು. ಈ ನಾನು ಫಸ್ಟು ರಿಫ್ಲೆಕ್ಷನ್ ಬಗ್ಗೆ ಹೇಳ್ತೀನಿ. ಸೊ ರಿಫ್ಲೆಕ್ಷನ್ ಅಂತಂದರೆ ಈಗ ಒಂದು ಇಲ್ಲಿ ಏನು ಬರ್ತಿದ್ದೀನಲ್ಲ, ಒಂದು ಮಿರರ್ ಅಂತ ಅಂದ್ಕೊಳ್ಳೋಣ. ಮಿರರ್ ಅಂದರೆ ಒಂದು ಫ್ಲಾಟ್ ಸರ್ಫೇಸ್, ಪಾಲಿಶ್ಡ್ ಸರ್ಫೇಸ್. ಅದ್ರ ಮೇಲೆ ಲೈಟ್ ಪಾಸ್ ಆಯಿತು ಅಂದ್ಕೊಳ್ಳಿ, ಅಂದರೆ ಆ ಸರ್ಫೇಸ್ ಮೇಲೆ ಲೈಟ್ ಬಿತ್ತು ಅಂದ್ಕೊಳ್ಳಿ. ಆಗ ಏನಾಗುತ್ತೆ, ದಟ್ ವಿಲ್ ಬೌನ್ಸ್ ಬ್ಯಾಕ್. ನೋಡಿ, ಈ ಬೆಂಡ್ ಆಗಿದೆಯಲ್ಲ, ಈ ಪಾಸ್ ಆಯ್ತು, ಬಿತ್ತು, ಅದ್ರ ಮೇಲೆ ಬಿದ್ದ ತಕ್ಷಣ ಏನಾಯ್ತು, ಬೌನ್ಸ್ ಆಯ್ತು. ಅದನ್ನೇ ನಾವು ಏನಂತ ಕರಿತೀವಿ ಅಂತಂದ್ರೆ ರಿಫ್ಲೆಕ್ಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಲಾಸ್ ಆಫ್ ರಿಫ್ಲೆಕ್ಷನ್, ವೆರಿ ಇಂಪಾರ್ಟೆಂಟ್, ನೆನಪಿರ್ಲೇಬೇಕು. ರೈಟ್ ಎನಿ 2 ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ 2 ಮಾರ್ಕ್ಸಿಗೆ ಕೇಳ್ತಾರೆ. ಸಿ, ಇಲ್ಲಿ ಏನು ಆಂಗಲ್ ಫಾಲ್ ಆಗುತ್ತಲ್ಲ ಫ್ಲಾಟ್ ಸರ್ಫೇಸ್ ಮೇಲೆ ಅಥವಾ ಮಿರರ್ ಮೇಲೆ, ಪ್ಲೇನ್ ಸರ್ಫೇಸ್ ಮೇಲೆ, ಅದನ್ನ ನಾವು ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಅದು ಬೌನ್ಸಿಂಗ್ ಬ್ಯಾಕ್ ವೆನ್ ಇಟ್ ಸ್ಟ್ರೈಕ್ಸ್ ಅಂತ ಹೇಳದ್ನಲ್ಲ, ಅದು ರಿಫ್ಲೆಕ್ಟೆಡ್ ರೇ ಆಗುತ್ತೆ. ಯಾವಾಗಲೂ ಅಷ್ಟೇ ಅದ್ರ ಮಧ್ಯೆ ಒಂದು ನಾರ್ಮಲ್ ಅಂದರೆ ಪರ್ಪೆಂಡಿಕ್ಯುಲರ್ ಲೈನನ್ನು ಡ್ರಾ ಮಾಡಿದರೆ, ನಾರ್ಮಲಿಂದ ಇನ್ಸಿಡೆಂಟ್ ರೇಗೆ ಎಷ್ಟು ಆ್ಯಂಗಲ್ ಇರುತ್ತೋ ಅಷ್ಟೇ ಆ್ಯಂಗಲ್ಲು ನಾರ್ಮಲಿಂದ ಆ್ಯಂಗಲ್ ಆಫ್ ರಿಫ್ಲೆಕ್ಷನಿಗಿರುತ್ತೆ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಬಿಕಮ್ಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಆಗಿರುತ್ತೆ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಈ ರೀತಿನೂ ಆ್ಯಂಗಲ್ನ ರೆಪ್ರೆಸೆಂಟ್ ಮಾಡ್ಬೋದಲ್ವಾ? ಓಕೆ, ನೆಕ್ಸ್ಟ್ ಈ ಇನ್ಸಿಡೆಂಟ್ ರೇ ಮತ್ತು ನಾರ್ಮಲ್ ರೇ, ನಾವೇನು ಇಮ್ಯಾಜಿನರಿ ಲೈನ್, ಪರ್ಪೆಂಡಿಕ್ಯುಲರ್ ಲೈನ್ ಎಳ್ದಿರ್ತೀವಿ, ಅದು ಮತ್ತೆ ರಿಫ್ಲೆಕ್ಟೆಡ್ ರೇ ಎಲ್ಲ ಕೂಡ ಏನಾಗಿರುತ್ತೆ, ಸೇಮ್ ಪ್ಲೇನ್ ಮೇಲೆ ಸಿಚುಯೇಟ್ ಆಗಿರುತ್ತೆ, ಲೈ ಆಗಿರುತ್ತೆ. ಓಕೆನಾ? ಬೇಸಿಕ್ ಥಿಂಗ್ ವಿ ನೀಡ್ ಟು ರಿಮೆಂಬರ್. ನೆಕ್ಸ್ಟ್ ನೋಡಿ, ಇಮೇಜ್ ಯಾವಾಗ ಫಾರ್ಮೇಷನ್ ಆಗುತ್ತೆ? ಇಮೇಜ್ ಯಾವಾಗ ಫಾರ್ಮೇಷನ್ ಆಗುತ್ತೆ ಅಂತಂದ್ರೆ ಅಟ್ಲೀಸ್ಟ್ ಏನಾಗಿರ್ಬೇಕು, 2 ಲೈಟ್ ರೇಸು ಮೀಟ್ ಆಗ್ತಾ ಇರಬೇಕು. 2 ಲೈಟ್ ರೇಸು ಯಾವುದೇ ರೀತಿ ಆಗಲಿ, 2 ಲೈಟ್ ರೇಸು ಏನಾಗ್ತಾ ಇರಬೇಕು, ಒಂದು ಪಾಯಿಂಟಲ್ಲಿ ಅದೇನಾಗಬೇಕು, ಮೀಟ್ ಆಗಬೇಕು. ಆ ಪಾಯಿಂಟಲ್ಲಿ ಏನಾಗುತ್ತೆ, ಇಮೇಜ್ ಫಾರ್ಮೇಷನ್ ಆಗುತ್ತೆ. ಯಾವ ರೀತಿ ಮೀಟ್ ಆಗ್ಬೋದು? ಅದು ಆ್ಯಕ್ಚುಲ್ ಆಗಿ ಕೂಡ ಮೀಟ್ ಆಗ್ಬೋದು, ಅಥವಾ ಮೀಟ್ ಆಗಿರೋ ಥರ ನಮಗೆ ಕಾಣಿಸ್ಲೂಬಹುದು, ಆದರೆ ಆ್ಯಕ್ಚುಲ್ ಆಗಿ ಅದು ಮೀಟ್ ಆಗಿಲ್ಲದೆ ಇರಬಹುದು. ಆ ಥರ 2 ರೀತಿ ಆಗುತ್ತೆ. ನೋಡಿ, ಆ್ಯಕ್ಚುಲ್ ಆಗಿ ಲೈಟ್ ರೇ ಮೀಟ್ ಆಯಿತು ಅಂದ್ಕೊಳ್ಳಿ, ಅದನ್ನು ನಾವು ರಿಯಲ್ ಇಮೇಜ್ ಅಂತ ಕರಿತೀವಿ. ಇನ್ನು ಲೈಟ್ ರೇ ಅಪಿಯರ್ ಆಗತ್ತೆ, ಅಂದರೆ ಓಕೆ ಮೀಟ್ ಆಗ್ತದೆ ಅಂತ ಅನಿಸುತ್ತೆ ಅಂತಂದಾಗ, ಅದು ನಾನು ನಿಮಗೆ ಕಂಡೀಷನ್ಸ್ ತೋರಿಸ್ತೀನಿ, ವರ್ಚುವಲ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಇದು ರಿಯಲ್ ಇಮೇಜ್ ಯಾವಾಗಲೂ ಸ್ಕ್ರೀನ್ ಮೇಲೆ ಫಾರ್ಮೇಷನ್ ಆಗಬಹುದು, ಆದರೆ ಸ್ಕ್ರೀನ್ ಮೇಲೆ ವರ್ಚುವಲ್ ಇಮೇಜ್ ಫಾರ್ಮೇಷನ್ ಆಗೋದಿಲ್ಲ. ಮತ್ತು ಆಲ್ವೇಸ್ ರಿಮೆಂಬರ್, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ರಿಯಲ್ ಇಮೇಜ್ ಯಾವಾಗಲೂ ಏನಾಗಿರುತ್ತೆ, ತಲೆ ಕೆಳಗಾಗಿರುತ್ತೆ, ಇನ್ವರ್ಟೆಡ್ ಇಮೇಜನ್ನೇ ಕೊಡುವಂಥದ್ದು. ವರ್ಚುವಲ್ ಇಮೇಜ್ ಯಾವಾಗಲೂ ಏನು ಕೊಡುತ್ತೆ, ಎರೆಕ್ಟ್ ಇಮೇಜನ್ನೇ ಕೊಡುವಂಥದ್ದು, ಅಂದರೆ ಸೀದಾ
ಈ ತರ ಇಮೇಜ್ ಇದೆ ಅಂತಂದ್ರೆ ಸೀದಾ ಇದೇ ರೀತಿ ಇಮೇಜ್ ಅನ್ನ ಕೊಡುವಂತದ್ದು ಯಾವುದು ವರ್ಚುವಲ್ ಇಮೇಜ್. ಓಕೆನಾ. ಸಿನಿಮಾ ಹಾಲ್ ಅಲ್ಲಿ ಸಿನಿಮಾ ಸ್ಕ್ರೀನ್ ಮೇಲೆ ಮೂಡುವಂತಹ ಇಮೇಜಸ್ ಏನಿದೆ ಅದು ರಿಯಲ್ ಇಮೇಜಸ್ ಆಗಿರುತ್ತೆ. ಯಾಕೆಂದ್ರೆ ಸ್ಕ್ರೀನ್ ಮೇಲೆ ಮೂಡಿ ಬರುವಂತದ್ದು. ಮತ್ತೆ ಪ್ಲೇನ್ ಮಿರರ್ ಮೇಲೆ ಅಥವಾ ಕಾನ್ವೆಕ್ಸ್ ಮಿರರ್ ಮೇಲೆ ಫಾರ್ಮೇಶನ್ ಆಗುವಂತಹ ಇಮೇಜ್ ಏನಿರುತ್ತೆ ಅದು ಯಾವಾಗ್ಲೂ ವರ್ಚುವಲ್ ಇಮೇಜ್ ಆಗಿರುತ್ತೆ. ಓಕೆ, ಇಲ್ಲಿ ಇಮೇಜ್ ಫಾರ್ಮಡ್ ಪ್ಲೇನ್ ಮಿರರ್ ಅಂತ ಒಂದು ಇಮೇಜ್ ಅನ್ನ ತೋರಿಸಿದ್ದಾರೆ ನೋಡಿ. ಇದು ಆಬ್ಜೆಕ್ಟ್ HO ಅಂತಂದ್ರೆ ಹೈಟ್ ಆಫ್ ದ ಆಬ್ಜೆಕ್ಟ್. ಬಿ ಅನ್ನೋಂಥದ್ದು ಆಬ್ಜೆಕ್ಟ್, BA ಅನ್ನೋಂಥದ್ದು ಆಬ್ಜೆಕ್ಟ್. ಓಕೆನಾ. ಇಲ್ಲೊಂದು ಪ್ಲೇನ್ ಮಿರರ್ ಇದೆ. ಪ್ಲೇನ್ ಮಿರರ್ ಮೀನ್ಸ್ ಫ್ಲಾಟ್ ಮಿರರ್. ದೇರ್ ಇಸ್ ನೋ ಬೆಂಡ್ ಆರ್ ಸಮಥಿಂಗ್ ಲೈಕ್ ದಟ್. ಒಂದು ಪ್ಯಾರಲಲ್ ರೇನ ಪ್ಲೇನ್ ಮಿರರ್ ಮೇಲೆ ಹಾಯಿಸಿದಾಗ ಏನಾಗ್ತಾ ಇದೆ? ಪ್ಲೇನ್ ಮಿರರ್ ಮೇಲೆ ಏನು ಒಂದು ಪ್ಯಾರಲಲ್ ರೇ ಆಬ್ಜೆಕ್ಟ್ ಇಂದ ಹೋದ್ರೆ ಏನಾಗುತ್ತೆ? ಇಟ್ ಬೌನ್ಸ್ ಬ್ಯಾಕ್. ನೋಡಿ, ಆರೋ ಈ ರೀತಿ ಹೋಗಿದೆ, ವಾಪಸ್ ಏನಾಗಿದೆ? ವಾಪಸ್ ಸೇಮ್ ಡೈರೆಕ್ಷನ್ ಅಲ್ಲಿ ಏನಾಗಿದೆ? ಅದು ರಿಫ್ಲೆಕ್ಟ್ ಆಗಿರುವಂತದ್ದು. ಆದ್ರೆ ನಾವೇನ್ ಮಾಡೋಣ, ಒಂದು ಇಮ್ಯಾಜಿನರಿ ಲೈನ್ ಅನ್ನ ಬರೆಯೋಣ. ಸೊ ದಾಟ್ ಹೀಗ್ ಹೋಗಿತ್ತೇನೋ ಅಂದ್ರೆ ಹಿಂಗೆ ಸ್ಟ್ರೈಟ್ ಆಗಿ ಪಾಸ್ ಆಗಿದ್ರೆ ಎಲ್ಲಿಗೆ ಬಂದ್ ಮುಟ್ತಿತ್ತು? ಈ ಪಾಯಿಂಟಿಗೆ ಬಂದ್ ಮುಟ್ತಿತ್ತು. ನೆಕ್ಸ್ಟ್, ಇಲ್ಲಿ ನಾನು ಈ ಪ್ಲೇನ್ ಮಿರರ್ನ ಸೆಂಟರ್ ಪೋಲ್ ಏನಿದೆ ಅಲ್ಲಿಗೆ ಒಂದು ಲೈಟ್ ರೇನ ಪಾಸ್ ಮಾಡ್ತೀನಿ. ಪಾಸ್ ಮಾಡಿದಾಗ ಇಟ್ ಬೌನ್ಸ್ ಬ್ಯಾಕ್, ರಿಫ್ಲೆಕ್ಷನ್ ಆಗಿ ಏನಾಗುತ್ತೆ? ರಿಫ್ಲೆಕ್ಟೆಡ್ ರೇ ಹೊರಗೆ ಬರುತ್ತೆ. ಸೊ ನಮಗೆ ಗೊತ್ತಿದೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಈ ಅಂಡ ಪರ್ಪೆಂಡಿಕ್ಯುಲರ್ ಲೈನಿಗೆ ಏನಾಗಿರುತ್ತೆ? ಅದು ಎರಡರ ಆಂಗಲ್ ಸಮ ಆಗಿರುತ್ತೆ. ಈ ಸೆಕೆಂಡ್ ರೇ ಏನಿದೆ ಅದನ್ನ ಹೀಗೆ ಬಿಟ್ರೆ ಈ ರೇನು ಏನಾಗಲ್ಲ, ಆಕ್ಚುಲ್ ಆಗಿ ಮೀಟ್ ಆಗೋದೇ ಇಲ್ಲ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಅದನ್ನ ಹಿಂದ್ಗಡೆ ಎಕ್ಸ್ಟೆಂಡ್ ಮಾಡ್ತೀನಿ ಒಂದು ಇಮ್ಯಾಜಿನರಿ ಲೈನ್ ಅಲ್ಲಿ. ಇಲ್ಲಿ ಒಂದು ಪಾಯಿಂಟ್ ಅಲ್ಲಿ ಏನಾಯ್ತು? ಎರಡೂ ರೇಸ್ ಮೀಟ್ ಆಯ್ತು. ದಿಸ್ ಇಸ್ ದ ಮೇನ್ ಪಾಯಿಂಟ್. ಯಾಕೆ? ಒಂದು ಇಮೇಜ್ ಫಾರ್ಮೇಶನ್ ಆಗ್ಬೇಕು ಅಂತಂದ್ರೆ ಎರಡು ಲೈಟ್ ರೇಸ್ ಮೀಟ್ ಆಗ್ಬೇಕು ಅಂತ ಹೇಳಿದೆ. ಇಲ್ಲಿ ಏನಾಯ್ತು? ಇಮೇಜ್ ಫಾರ್ಮೇಶನ್ ಆಯ್ತು. B' A' is the height of the image. ಓಕೆನಾ. ನೆಕ್ಸ್ಟ್, ವಾಟ್ ಈಸ್ ದಿಸ್ U ಅಂತಂದ್ರೆ ಈ ಸೆಂಟರ್ ಇಂದ ಆಕ್ಚುಯಲ್ ಆಬ್ಜೆಕ್ಟಿಗೆ ಇರುವಂತಹ ಡಿಸ್ಟೆನ್ಸ್ ಅನ್ನ ನಾವು U ಅಂತ ಕರಿತೀವಿ. ಅದೇ ಈ ಸೆಂಟರ್ ಅಥವಾ ಪೋಲ್ ಇಂದ ಏನ್ ಇಮೇಜ್ ಫಾರ್ಮೇಶನ್ ಆಗಿರುತ್ತಲ್ವಾ, ಇಮೇಜ್ ಫಾರ್ಮೇಶನ್ ಗೆ ಇರುವಂತಹ ಡಿಸ್ಟೆನ್ಸ್ ಅನ್ನ ಯಾವಾಗ್ಲೂ V ಅಂತ ಕರಿತೀವಿ. ಇದು ಚೇಂಜ್ ಆಗಲ್ಲ. U ಮತ್ತೆ V ನೆನ್ಪಿಟ್ಕೊಳ್ಳಿ. ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್, ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್. ಓಕೆನಾ. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಮೇಜ್. ಒಂದು ಪ್ಲೇನ್ ಮಿರರ್ ಅಲ್ಲಿ ಯಾವ ತರ ಇಮೇಜ್ ಫಾರ್ಮೇಶನ್ ಆಯ್ತು ನೋಡಿ. ಈ ಇಮೇಜ್ ಫಾರ್ಮೇಶನ್ ಆಗಿದೆ, ಇಮೇಜ್ ಫಾರ್ಮೇಶನ್ ಆಗಿದೆ. ಏನಾಗಿದೆ ಅದು? ಇಮ್ಯಾಜಿನರಿ. ಲೈಟ್ ರೇಸು ಆಕ್ಚುಲ್ ಆಗಿ ಮೀಟ್ ಆಗಿದ್ಯಾ? ಇಲ್ಲ. ಅಪಿಯರ್ಸ್ ಟು ಮೀಟ್ ಅಲ್ವಾ? ಸೊ ಏನದು? ವರ್ಚುವಲ್ ಇಮೇಜ್. ಹೇಗಿದೆ ಅದು? ಇನ್ವರ್ಟೆಡ್ ಆಗಿದ್ಯಾ? ಎರೆಕ್ಟ್ ಆಗಿದ್ಯಾ? ಎರೆಕ್ಟ್ ಇದೆ ತಾನೆ, ಹಾಗಾಗಿ ಎರೆಕ್ಟ್. ಮತ್ತೆ ಸೈಜ್ ಆಫ್ ಇಮೇಜ್. ಇಲ್ಲಿ ಆಕ್ಚುಯಲ್ ಇಮೇಜಿಗೂ ಸೈಜ್ ಆಫ್ ಫಾರ್ಮಡ್ ಇಮೇಜಿಗೂ ಏನ್ ಡಿಫರೆನ್ಸ್ ಇದೆಯಾ? ಇಲ್ಲ. ಸೇಮ್ ಸೈಜ್ ಈಸ್ ಈಕ್ವಲ್ ಟು ದ ಸೈಜ್ ಆಫ್ ದ ಆಬ್ಜೆಕ್ಟ್. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಪ್ಲೇನ್ ಮಿರರ್ ಅಲ್ಲಿ ಸೈಜ್ ಆಫ್ ದ ಆಬ್ಜೆಕ್ಟ್ ಸೇಮ್ ಇರುತ್ತೆ. ನಾವು ವೇರಿ ಮಾಡಕ್ ಬರಲ್ಲ ಅದು. ಮತ್ತೆ ಇಮೇಜ್ ಎಲ್ಲಿ ಫಾರ್ಮ್ ಆಗಿದೆ ಅಂತಂದ್ರೆ ಫಾರ್ ಬಿಹೈಂಡ್ ದ ಮಿರರಿನ ತುಂಬಾ ಹಿಂದೆ ಎಲ್ಲೋ ಒಂದ್ ಕಡೆ ಇಮೇಜ್ ಫಾರ್ಮೇಶನ್ ಆಗಿರುವಂತದ್ದು. ಮತ್ತೆ ಈಗ ಲ್ಯಾಟ್ರಲ್ ಇನ್ವರ್ಷನ್ ಅಂತಂದ್ರೆ ಏನು ಅಂತ ನೋಡೋಣ. ಲ್ಯಾಟ್ರಲ್ ಇನ್ವರ್ಷನ್ ಅಂತಂದ್ರೆ ಈಗ ನಾವು ಮಿರರ್ ಮುಂದೆ ನಿಂತ್ಕೊಂಡು ನಮ್ಮ ರೈಟ್ ಹ್ಯಾಂಡ್ ಅನ್ನ ಎತ್ತಿ ನೋಡಿದ್ರೆ ಅದು ನಾವು ಲೆಫ್ಟ್ ಹ್ಯಾಂಡ್ ನೋಡ್ತಿದೀವೇನೋ ಅನ್ನೋ ತರ ಅನ್ಸುತ್ತಲ್ವಾ, ಅದೇ ಲ್ಯಾಟ್ರಲ್ ಇನ್ವರ್ಷನ್. ಅಂದ್ರೆ ರೈಟ್ ಸೈಡ್ ಆಫ್ ದ ಆಬ್ಜೆಕ್ಟ್ ಅಪಿಯರ್ಸ್ ಲೆಫ್ಟ್ ಸೈಡ್ ಆಫ್ ದ ಇಮೇಜ್. ಅಂದ್ರೆ ರೈಟ್ ಸೈಡಿಗೆ ಇರೋದು ಲೆಫ್ಟ್ ಸೈಡಿಗೆ ಕಾಣುತ್ತೆ. ಈಗ ಆಂಬುಲೆನ್ಸ್ ಅಂತ ನಾವು ಉಲ್ಟಾ ಬರ್ದಿರ್ತೀವಿ, ಸೊ ದಟ್ ಅದು ಏನಕ್ಕೆ ಕಾಣುತ್ತೆ? ಮಿರರ್ ಅಲ್ಲಿ ಕರೆಕ್ಟ್ ಆಗಿ ಆಂಬುಲೆನ್ಸ್ ಅಂತ ಕಾಣುತ್ತೆ.
ಸಿ ದ ವರ್ಡ್ ಆಂಬ್ಯುಲೆನ್ಸ್ ಈಸ್ ರಿಟರ್ನ್ ಆಸ್ ಲೈಕ್ ದಿಸ್. ಸೊ ರೇರ್ ವ್ಯೂ ಮಿರರ್ ಅಲ್ಲಿ ಆಫ್ ವೆಹಿಕಲ್ಸ್ ಅಲ್ಲಿ ಆಂಬ್ಯುಲೆನ್ಸ್ಗಿಂತ ಮುಂದೆ ಹೋಗ್ತಿರೋ ವೆಹಿಕಲ್ಗೆ ರೇರ್ ವ್ಯೂ ಮಿರರ್ನ ಫಿಕ್ಸ್ ಮಾಡಿರ್ತೀವಿ, ಅಂದ್ರೆ ಕಾನ್ವೆಕ್ಸ್ ಮಿರರ್ ಅನ್ನು ಫಿಕ್ಸ್ ಮಾಡಿರ್ತೀವಿ. ಸೊ ದಟ್ ಅದು ಏನಾಗಿ ಕಾಣುತ್ತೆ, ಉಲ್ಟಾ ಆಗಿ ಕಾಣುವಂಥದ್ದು. ಓಕೆ, ನೆಕ್ಸ್ಟ್ ಸ್ಪೆರಿಕಲ್ ಮಿರರ್ಸ್. ಸ್ಪೆರಿಕಲ್ ಮಿರರ್ಸ್ ಅಂತಂದ್ರೆ ಏನು ರಿಫ್ಲೆಕ್ಟ್ ಆಗುವಂತ ಸರ್ಫೇಸ್ ಏನಿರುತ್ತಲ್ಲ ಅದು ಕರ್ವ್ಡ್ ಆಗಿರುತ್ತೆ. ಇಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ ಕಾನ್ವೆಕ್ಸ್ ಮಿರರ್, ಕಾನ್ಕೇವ್ ಮಿರರ್, ಇದು ಒಂದು ಸ್ಪೆರಿಕಲ್ ಮಿರರ್ನ ಒಂದು ಪಾರ್ಟ್ ಆಫ್ ದ ಸ್ಪೆರಿಕಲ್ ಮಿರರ್ನ ನಾವು ಇಲ್ಲಿ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಕಾನ್ವೆಕ್ಸ್ ಮಿರರ್ ಅಂತಂದ್ರೆ ಇಲ್ಲಿ ರಿಫ್ಲೆಕ್ಟೆಡ್ ಸರ್ಫೇಸು ಏನಾಗಿರುತ್ತೆ, ಉಬ್ಬ ಇರುವಂತಹ ಸರ್ಫೇಸ್ಗೆ ಬಂದು ಲೈಟ್ ಪಾಸ್ ಆಗುವಂಥದ್ದು. ಅದೇ ಕಾನ್ಕೇವ್ ಮಿರರ್ ಅಂತಂದ್ರೆ ಅರ್ಥ ಏನು, ಕೇವ್ ತರ ಶೇಪ್ ಇದೆಯಲ್ವಾ, ಕೇವ್ ತರ ಶೇಪ್ ಒಳಗೆ ಲೈಟ್ ಸರ್ಫೇಸ್ ಬಂದು ಬಡಿಯುವಂಥದ್ದು. ರಿಫ್ಲೆಕ್ಟಿಂಗ್ ಸರ್ಫೇಸು ಕೂಡ ಅದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗುವಂಥದ್ದು. ನೋಡಿ, ಕಾನ್ವೆಕ್ಸ್ ಮತ್ತೆ ಕಾನ್ಕೇವ್ ಡಿಫ್ರೆನ್ಸ್ ಅಷ್ಟೇ. ಕಾನ್ವೆಕ್ಸ್ ಸರ್ಫೇಸ್ ಅಲ್ಲಿ ಉಬ್ಬ ಸರ್ಫೇಸ್ ಮೇಲೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಲೈಟ್ ರೇ ಬೀಳುವಂಥದ್ದು. ಕಾನ್ಕೇವ್ ಮಿರರ್ ಅಂತಂದ್ರೆ ಗುಹೆ ತರ ಶೇಪ್ ಇದೆ ಅಲ್ವಾ, ಇಲ್ಲಿ ಗುಹೆ ತರ ಶೇಪಿಗೆ ಹೋಗಿ ಲೈಟ್ ಸರ್ಫೇಸ್ ಬೆಂಡ್ ಆಗುವಂಥದ್ದು. ಇದೇ ಡಿಫ್ರೆನ್ಸ್. ಓಕೆ, ಇಲ್ಲಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಏನಿರುತ್ತೆ ಕರ್ವ್ಡ್ ಔಟ್ವರ್ಡ್ಸ್ ಇರುತ್ತೆ. ಇಲ್ಲಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ವಿಲ್ ಬಿ ಕರ್ವ್ಡ್ ಇನ್ವರ್ಡ್ಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಯಾವುದೇ ರೇ ಕಾನ್ವೆಕ್ಸ್ ಮಿರರ್ ಮೇಲೆ ಬಿತ್ತು ಅನ್ಕೊಳ್ಳಿ, ತೋರಿಸ್ತೀನಿ, ಅದು ಡೈವರ್ಜಿಂಗ್ ಆಗಿರುತ್ತೆ. ಇಲ್ಲಿ ನೋಡಿ, ಲೈಟ್ ರೇಸ್ ಪ್ಯಾರಲಲಿ ಮೂವ್ ಆಗ್ತಾ ಇದೆ, ಪಾಸ್ ಆಯ್ತು, ಸರ್ಫೇಸ್ ಮೇಲೆ ಬಿತ್ತು, ಇದೇನಾಗುತ್ತೆ, ಡೈವರ್ಜ್ ಆಗುತ್ತೆ ಅಂತಂದ್ರೆ ಹಿಂಗೆ ಆಗಲ್ಲ, ರೇಸ್ ಬೌನ್ಸ್ ಬ್ಯಾಕ್ ಆಗುತ್ತೆ. ಅದೇ ನೀವು ಕಾನ್ಕೇವ್ ಮಿರರ್ ನ ತಗೊಂಡು ಲೈಟ್ ರೇಸ್ ನ ಪಾಸ್ ಮಾಡಿದ್ರಿ ಅನ್ಕೊಳ್ಳಿ, ಈ ರೀತಿ ಕಾನ್ಕೇವ್ ಮಿರರ್ ಮೇಲೆ ಅದೇನಾಗುತ್ತೆ ಅಂತಂದ್ರೆ, ಕಾನ್ಕೇವ್ ಮಿರರ್ಗೆ ಇಟ್ ವಿಲ್ ಟ್ರೈ ಟು ಕಾನ್ವರ್ಜ್. ನೋಡಿ, ಈ ರೀತಿ ಬಂತು ಅನ್ಕೊಳ್ಳಿ. ಇನ್ನೊಂದು ಪ್ಯಾರಲಲ್ ರೇ ನಾನು ಸ್ಟ್ರೈಕ್ ಔಟ್ ಮಾಡಿದೆ, ಈ ರೀತಿ ಬೆಂಡ್ ಆಯ್ತು. ಇನ್ನೊಂದು ಪಾಯಿಂಟ್ ಇದೆಯಲ್ಲ, ಅದು ಕಾನ್ವರ್ಜಿಂಗ್ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬಿಫೋರ್ ಗೋಯಿಂಗ್ ಟು ದ ಇಮೇಜ್ ಫಾರ್ಮೇಶನ್ ಆಫ್ ದ ಆಬ್ಜೆಕ್ಟ್ ನಮಗೆ ಕೆಲವೊಂದಷ್ಟು ಬೇಸಿಕ್ ಪಾಯಿಂಟ್ಸ್ ಗೊತ್ತಿರಬೇಕಾಗತ್ತೆ. ಅದೇನಪ್ಪಾ ಅಂತಂದ್ರೆ, ಒಂದು ಕರ್ವ್ಡ್ ಸರ್ಫೇಸ್ ನ ತಗೊಂಡಿದ್ದೀನಿ, ಅಂದ್ರೆ ಒಂದು ಸ್ಪೆರಿಕಲ್ ಮಿರರ್. ಇದು ಸ್ಪೆರಿಕಲ್ ಮಿರರ್ ಅಲ್ಲಿ ಪಾರ್ಟ್ ಆಫ್ ದ ಸ್ಪೆರಿಕಲ್ ಮಿರರ್ ಮಾತ್ರ ನಮಗೆ ಬೇಕಾಗಿರೋದು. ಇಷ್ಟು ಸರ್ಫೇಸ್ ನಾನು ಕನ್ಸಿಡರ್ ಮಾಡಿದ್ದೀನಿ. ಫಸ್ಟ್ ಥಿಂಗ್ ಇಸ್ ಪೋಲ್. ಇಲ್ಲಿದೆಲ್ಲ ಇದು ಪೋಲ್ ಅಂತಂದ್ರೆ ಇಟ್ ಇಸ್ ಸೆಂಟರ್ ಆಫ್ ದ ಸ್ಪೆರಿಕಲ್ ಮಿರರ್. ಇದು ಸ್ಪೆರಿಕಲ್ ಮಿರರ್ನ ಸೆಂಟರ್ ಅನ್ನ ನಾವು ಪೋಲ್ ಅಂತ ಕರಿತೀವಿ. ನೆಕ್ಸ್ಟ್ ಅಪರ್ಚರ್ ಅಂತಂದ್ರೆ ಪಾಯಿಂಟ್ ಎಂ ಇಂದ ಹಿಡಿದು ಎನ್ ತನಕ, ಇದು ಡಯಾಮೀಟರ್ ಆಫ್ ದ ಸ್ಪೆರಿಕಲ್ ಮಿರರ್. ದೆನ್ ಸೆಂಟರ್ ಆಫ್ ಕರ್ವೇಚರ್ ಅಂತಂದ್ರೆ center of the hollow glass sphere of which mirror was a part. ನೋಡಿ, ಒಂದು ಸ್ಪಿಯರ್ ಅಂತ ಕನ್ಸಿಡರ್ ಮಾಡಿದ್ರೆ ಅದರ ಸೆಂಟರ್ ಏನಾಗುತ್ತೆ, ಸೆಂಟರ್ ಆಫ್ ಕರ್ವೇಚರ್ ಆಗುತ್ತೆ. ನೆಕ್ಸ್ಟ್ ಪ್ರಿನ್ಸಿಪಲ್ ಆಕ್ಸಿಸ್ ಅಂತಂದ್ರೆ ಪೋಲ್ ಅನ್ನ ಮತ್ತೆ ಸೆಂಟರ್ ಆಫ್ ಕರ್ವೇಚರ್ ಅನ್ನ ಜಾಯಿನ್ ಮಾಡುವಂತಹ ಲೈನ್ ಅನ್ನ ನಾವು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ರೇಡಿಯಸ್ ಆಫ್ ಕರ್ವೇಚರ್ ಅಂತಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ ಅಂಡ್ ಸೆಂಟರ್ ಆಫ್ ಕರ್ವೇಚರ್ PC. ಈ ಪಾಯಿಂಟಿಗೂ ಏನ್ ಡಿಸ್ಟೆನ್ಸ್ ಇರುತ್ತೆ ಅದನ್ನ ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಇದು ಒಂದು ಜಸ್ಟ್ ಲೈನ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ಪೋಲ್. ಆದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಪೋಲ್ ಅಂಡ್ ಸೆಂಟರ್ ಆಫ್ ಕರ್ವೇಚರ್ ಅಂದ್ರೆ ಅದು ಏನಂತ ಹೇಳ್ತೀವಿ, ಆರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ದಟ್ ಇಸ್ ರೇಡಿಯಸ್ ಆಫ್ ಕರ್ವೇಚರ್. ನೆಕ್ಸ್ಟ್
ಫೋಕಸ್. ಫೋಕಸ್ ಅಂತಂದ್ರೆ ಆಕ್ಚುಲಿ ಏನು ಪ್ಯಾರಲಲ್ ಲೈಟ್ ರೇಸ್ ಮೀಟ್ ಆಗುವಂತಹ ಪಾಯಿಂಟ್, ಎರಡು ಲೈಟ್ ರೇಸ್ ಮೀಟ್ ಆಗುವಂತಹ ಪಾಯಿಂಟ್ ಅನ್ನ ನಾವು ಫೋಕಸ್ ಅಂತ ಕರಿತೀವಿ. ಅದು ಆಕ್ಚುಲಿನೂ ಮೀಟ್ ಆಗ್ಬೋದು ಅಥವಾ ಅಪಿಯರ್ಸ್ ಟು ಮೀಟ್ ಅಂತನಾದ್ರೂ ಆಗ್ಬೋದು. ಅಂದ್ರೆ ನಮಗೆ ಅಸಂಪ್ಷನ್ ಆಗ್ಬೋದು, ಓ ಈ ಪಾಯಿಂಟ್ ಅಲ್ಲಿ ಮೀಟ್ ಆಗಿರಬಹುದು ಅಂತ, ಅದನ್ನ ಫೋಕಸ್ ಅಂತ ಹೇಳ್ತೀವಿ. ಕ್ಯಾಪಿಟಲ್ ಲೆಟರ್ ಎಫ್ ಅಲ್ಲಿ ರೆಪ್ರೆಸೆಂಟ್ ಮಾಡುವಂತದ್ದು. ಮತ್ತೆ ಇಲ್ಲಿ ಸ್ಮಾಲ್ ಲೆಟರ್ ಎಫ್ ನ ನೋಡ್ತಾ ಇರ್ಬೋದು ನೀವು. ಪೋಲ್ ಮತ್ತೆ ಫೋಕಸ್ ನ ನಡುವೆ ಇರುವಂತಹ ಡಿಸ್ಟೆನ್ಸ್ ಅನ್ನ ನಾವು ಸ್ಮಾಲ್ ಲೆಟರ್ ಎಫ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಅದನ್ನ ಫೋಕಲ್ ಲೆಂತ್ ಅಂತ ಕರಿತೀವಿ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ಈ ಆರ್ ಏನಿದೆ ಅಲ್ವಾ, ಆರ್ ಸೆಂಟರ್ ಆಫ್ ಕರ್ವೇಚರ್ ಮತ್ತೆ ಪೋಲ್ ನ ನಡುವೆ ಇರುವಂತಹ ಡಿಸ್ಟೆನ್ಸು. ಈ ಆರ್ ಯಾವಾಗ್ಲೂ ಡಬಲ್ ಆಗಿರುತ್ತೆ. ಯಾವುದರ ಡಬಲ್ ಆಗಿರುತ್ತೆ? ಫೋಕಲ್ ಲೆಂತಿನ ಡಬಲ್ ಆಗಿರುತ್ತೆ. ಇದ್ರೆ ಡಬಲ್ ಆಗಿರುತ್ತೆ. ಫೋಕಸ್ ಮಧ್ಯ ಇರುತ್ತೆ ಅಂತ ಅರ್ಥ. ಸೆಂಟರ್ ಆಫ್ ಕರ್ವೇಚರಿಗೂ ಫೋಕಸ್ಗೂ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಅಷ್ಟೇ ಡಿಸ್ಟೆನ್ಸ್ ಫೋಕಸ್ಗೂ ಮತ್ತೆ ಪೋಲಿಗೂ ಇರುವಂತಹ ಡಿಸ್ಟೆನ್ಸ್ ಆಗಿರುತ್ತೆ. ಸೊ ಆರ್ ಇಸ್ ಈಕ್ವಲ್ ಟು 2f. ಆರ್ ಇಸ್ ಈಕ್ವಲ್ ಟು 2f ಆದ್ರೆ ನಾವೇನಂತ ಬರಿಬಹುದು? ಎಫ್ ಇಸ್ ಈಕ್ವಲ್ ಟು r/2 ಅಂತ ಬರಿಬಹುದಾ? ಓಕೆ, ನೆಕ್ಸ್ಟ್ ಕೆಲವೊಂದು ರೂಲ್ಸ್ ಇದೆ. 4 ರೂಲ್ಸ್ ಇದೆ ಕಾನ್ಕೇವ್ ಮಿರರ್ ಅಲ್ಲಿ ರೇ ಡಯಾಗ್ರಾಮ್ ನ ಬಿಡಿಸ್ಲಿಕ್ಕೆ. ಆ ರೂಲ್ಸ್ ನ ನೆನ್ಪಿಟ್ಕೊಳ್ಬೇಕಾಗತ್ತೆ. ನೋಡಿ, ಯಾವುದೇ ಪ್ಯಾರಲಲ್ ರೇ ಪ್ಯಾರಲಲ್ ಯಾವುದಕ್ಕೆ? ಪ್ರಿನ್ಸಿಪಲ್ ಆಕ್ಸಿಸ್ಗೆ. ಯಾವುದೇ ಲೈಟ್ ರೇ ವಿಚ್ ಇಸ್ ಪ್ಯಾರಲಲ್ ಫೋಕಸ್ ಥ್ರೂ, ನೋಡಿ ಪ್ಯಾರಲಲ್ ಆಗಿ ಒಂದು ಲೈಟ್ ರೇ ರಿಫ್ಲೆಕ್ಟಿಂಗ್ ಸರ್ಫೇಸ್ ಮೇಲೆ ಬಿತ್ತು, ಕಾನ್ಕೇವ್ ಮಿರರ್ ಮೇಲೆ ಬಿತ್ತು ಅನ್ಕೊಳ್ಳಿ. ಅದು ರಿಫ್ಲೆಕ್ಷನ್ ಆದ ಕೂಡಲೇ ಫೋಕಸ್ ಪಾಯಿಂಟ್ ಇಂದ ಪಾಸ್ ಆಗುವಂಥದ್ದು. ಐ ರಿಪೀಟ್, ಇದು ಪ್ರಿನ್ಸಿಪಲ್ ಆಕ್ಸಿಸ್. ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಯಾವ ಆಕ್ಸಿಸ್ ಇದೆ? ಒಂದು ಲೈಟ್ ರೇ ಪಾಸ್ ಆಗಿದೆ. ಆ ಲೈಟ್ ರೇ ಪಾಸ್ ಆಗಿ ಅದು ರಿಫ್ಲೆಕ್ಟ್ ಆಗಿ ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ? ಫೋಕಸ್ ಥ್ರೂನೇ ಪಾಸ್ ಆಗುತ್ತೆ. ನೆಕ್ಸ್ಟ್, ಎ ರೇ ಪಾಸಿಂಗ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್ ಆಫ್ ಕಾನ್ಕೇವ್ ಮಿರರ್ ವಿಲ್ ಎಮರ್ಜ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ಟರ್ ರಿಫ್ಲೆಕ್ಷನ್. ಅದೇ ನೀವು ಲೈಟ್ ರೇನ ಫೋಕಸ್ ಥ್ರೂ ಪಾಸ್ ಮಾಡಿದ್ರಿ ಅನ್ಕೊಳ್ಳಿ, ಅದೇನಾಗತ್ತೆ? ಈ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ರಿಫ್ಲೆಕ್ಟ್ ಆಗುವಂಥದ್ದು. ಎರಡನೇ ಪಾಯಿಂಟ್, ಫೋಕಸ್ ಥ್ರೂ ಪಾಸ್ ಮಾಡಿದ್ರಿ, ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಲೈಟ್ ರೇ ರಿಫ್ಲೆಕ್ಟ್ ಆಯ್ತು. ದೆನ್ ಥರ್ಡ್ ಕಂಡೀಷನ್, ಲೈಟ್ ರೇ ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಪಾಸ್ ಆಯ್ತು ಅನ್ಕೊಳ್ಳಿ, ಅದು ಬೌನ್ಸ್ ಬ್ಯಾಕ್ ಇನ್ ದ ಸೇಮ್ ಪಾತ್. ಸೇಮ್ ಸೆಂಟರ್ ಆಫ್ ಕರ್ವೇಚರ್ ಥ್ರೂನೇ ಲೈಟ್ ರೇ ಏನಾಗುತ್ತೆ? ಮತ್ತೆ ವಾಪಸ್ ಹೋಗುವಂಥದ್ದು. ನಾರ್ಮಲ್ ಇನ್ಸಿಡೆಂಟ್ ರೇಸರ್. ನೆಕ್ಸ್ಟ್ ಫೋರ್ತ್ ಕಂಡೀಷನ್, ಒಂದು ವೇಳೆ ಡೈರೆಕ್ಟ್ ಪೋಲಿಗೆ ನೀವು ಲೈಟ್ ರೇನ ಪಾಸ್ ಮಾಡಿದ್ರಿ ಅನ್ಕೊಳ್ಳಿ, ಅದೇನಾಗತ್ತೆ? ರಿಫ್ಲೆಕ್ಟ್ಸ್ ವಿತ್ ದ ಸೇಮ್ ಆಂಗಲ್. ಇನ್ಸಿಡೆಂಟ್ ರೇ ಎಷ್ಟು ಆಂಗಲ್ ಅಲ್ಲಿ ರಿಫ್ಲೆಕ್ಟ್ ಆಗಿರುತ್ತೋ ಅಷ್ಟೇ ಆಂಗಲ್ ಅಲ್ಲಿ ರಿಫ್ಲೆಕ್ಟೆಡ್ ರೇ ಪಾಸ್ ಆಗುವಂಥದ್ದು. ನೆಕ್ಸ್ಟ್, ರೇ ಡಯಾಗ್ರಾಮ್ ಫಾರ್ ಇಮೇಜಸ್ ಫಾರ್ಮ್ಡ್ ಬೈ ಕಾನ್ಕೇವ್ ಮಿರರ್. ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗೋಣ. ವೆನ್ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ, ರೈಟ್ ದ ರೇ ಡಯಾಗ್ರಾಮ್ ವೆನ್ ದ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ ಅಂತ ಕೇಳ್ತಾರೆ. ಸಿ, ಈ ಕೇಸನ್ನ ನಾವು ಎಲ್ಲಾ ಕೇಸ್ನ ನೋಡ್ಕೊಂಡು ಬಂದು ಲಾಸ್ಟ್ಗೆ ನೋಡ್ತಾ ಹೋಗೋಣ. ಸೆಕೆಂಡ್ ಕೇಸಿಗೆ ಹೋಗೋಣ, ಇಲ್ಲಾಂದ್ರೆ ನಿಮಗೆ ಕನ್ಫ್ಯೂಸ್ ಆಗತ್ತೆ. ವೆನ್ ಆಬ್ಜೆಕ್ಟ್ ಈಸ್ ಬಿಯಾಂಡ್ ಸಿ ಅಂತ ಹೇಳ್ತಾ ಇದ್ದಾರೆ. ಇದು ಸೆಂಟರ್ ಆಫ್ ಕರ್ವೇಚರ್, ಸೆಂಟರ್ ಆಫ್ ದ ಸ್ಪಿಯರ್. ಅದರಿಂದ ತುಂಬಾ ಹಿಂದೆ ಆಬ್ಜೆಕ್ಟ್ ಇದೆ. ಓಕೆ, ಇದು ಆಬ್ಜೆಕ್ಟ್. ಸಿ, ಇಲ್ಲಿಂದ ನಾನು ಒಂದು ಪ್ಯಾರಲಲ್ ರೇನ ಪಾಸ್ ಮಾಡ್ತೀನಿ, ಡಿಗೆ ಟಚ್ ಆಯ್ತು. ಅದು ಇಟ್ ಬೌನ್ಸ್ ಬ್ಯಾಕ್ ಅಟ್ ದ ಪಾಯಿಂಟ್ ಆಫ್ ಫೋಕಸ್ ಇಂದ ಪಾಸ್ ಆಯ್ತು, ಹೌದಾ? ಅದೇ ರೀತಿ ಒಂದು ಇಮೇಜ್ ಫಾರ್ಮೇಶನ್ ಆಗ್ಬೇಕಂತಂದ್ರೆ 2 ಲೈಟ್ ರೇಸ್ ಬೇಕು. ಹಾಗಾಗಿ ನಾನೇನ್ ಮಾಡ್ತೀನಿ, ಇನ್ನೊಂದು ರೇ ಆಫ್ ಲೈಟ್ ನ ಸೆಂಟರ್ ಆಫ್ ಕರ್ವೇಚರ್ ಇಂದ ಪಾಸ್ ಮಾಡ್ತಾ ಇದ್ದೀನಿ. ಸೆಂಟರ್ ಆಫ್ ಕರ್ವೇಚರ್ ಇಂದ ಪಾಸ್ ಮಾಡಿದಾಗ ಏನಾಯ್ತು? ಅದು ಬೌನ್ಸ್ ಬ್ಯಾಕ್ ಆಯ್ತು ಇನ್ ದ ಸೇಮ್ ಡೈರೆಕ್ಷನ್, ಅಲ್ವಾ? 2 ಲೈಟ್ ರೇಸು ರಿಯಲ್ ಆಗಿ ಮೀಟ್ ಆಯ್ತು. ರಿಯಲ್ ಆಗಿ ಮೀಟ್ ಆಗಿ ಇಲ್ಲಿ B' A' ಆಗಿ ಫಾರ್ಮೇಶನ್ ಆಯ್ತು ಇಮೇಜ್.
ಯಾವ ರೀತಿ ಫಾರ್ಮೇಶನ್ ಆಗಿದೆ ಇಮೇಜು? ಇದೇ ತರ ಸ್ಟ್ರೈಟ್ ಆಗಿದೆಯಾ? ಇಲ್ಲ, ಉಲ್ಟಾ ಇದೆ. ಸೊ ಇದು ಏನಾಗಿದೆ? ಇನ್ವರ್ಟ್ ಆಗಿದೆ. ಬಟ್ ಏನಾಗಿದೆ? ಎರಡೂ ರೇಸು ಆಕ್ಚುಲ್ ಆಗಿ ಮೀಟ್ ಆಗಿರುವಂಥದ್ದು. ಸೊ ರಿಯಲ್ ಬಟ್ ಇನ್ವರ್ಟೆಡ್. ಸೈಜ್ ಆಫ್ ದ ಇಮೇಜ್ ಏನಾಗಿದೆ ವೆನ್ ಕಂಪೇರ್ ಟು ರಿಯಲ್ ಸೈಜ್ ತುಂಬಾ ಚಿಕ್ಕದಾಗಿದೆ. ಆ ಚಿಕ್ಕದಾಗಿರುವಂತಹ ಸ್ಮಾಲ್ ಸೈಜ್ ಅಂತ ಹೇಳಲ್ಲ, ಅದನ್ನ ಡಿಮಿನಿಶ್ಡ್ ಅಂತ ಹೇಳ್ತೀವಿ. ಇಮೇಜ್ ಎಲ್ಲಿ ಫಾರ್ಮೇಶನ್ ಆಯ್ತು? ಇಮೇಜ್ ಸೆಂಟರ್ ಆಫ್ ಕರ್ವೇಚರ್ ಮತ್ತೆ ಫೋಕಸ್ ನ ನಡುವೆ ಫಾರ್ಮೇಶನ್ ಆಯ್ತು, ಬಿಟ್ವೀನ್ ಸಿ ಅಂಡ್ ಎಸ್. ನೆಕ್ಸ್ಟ್, when object is at C, ಕರೆಕ್ಟ್ ಸೆಂಟರ್ ಆಫ್ ಕರ್ವೇಚರ್ ಅಲ್ಲಿ ಇಮೇಜ್ ಇದೆ. ಅಗೇನ್ ನಾನು ಪ್ಯಾರಲಲ್ ರೇನ ಪಾಸ್ ಮಾಡ್ತೀನಿ. ಫೋಕಸ್ ಥ್ರೂ ಏನಾಯ್ತು? ಲೈಟ್ ರೇ ರಿಫ್ಲೆಕ್ಟ್ ಆಯ್ತು. ಅಗೇನ್ ಯಾವ ಥ್ರೂ? ಫೋಕಸ್ ಥ್ರೂ ಒಂದು ಲೈಟ್ ರೇನ ಪಾಸ್ ಮಾಡ್ತೀನಿ. ಅದೇನಾಯ್ತು? ಪ್ಯಾರಲಲ್ ಆಗಿ ರಿಫ್ಲೆಕ್ಟ್ ಆಯ್ತು. ಎರಡೂ ರೇಸ್ ಯಾವ ಪಾಯಿಂಟ್ ಅಲ್ಲಿ ಮೀಟ್ ಆಯ್ತು? ಈ ಪಾಯಿಂಟ್ ಅಲ್ಲಿ ಮೀಟ್ ಆಯ್ತು. ಮೀಟ್ ಆಗಿ ಇಮೇಜ್ ಫಾರ್ಮೇಶನ್ ಆಯ್ತು. ಇಮೇಜ್ ಫಾರ್ಮೇಶನ್ ಆಗಿದೆ. ಬಟ್ ಏನಾಗಿದೆ? ಇಮೇಜ್ ಎಲ್ಲಿ ಫಾರ್ಮೇಶನ್ ಆಗಿದೆ? ಅಟ್ ಸೀನೆ ಫಾರ್ಮೇಶನ್ ಆಗಿದೆ. ಮತ್ತೆ ಸೈಜ್ ಹೇಗಿದೆ? ಸೈಜ್ ಆಫ್ ದ ಆಬ್ಜೆಕ್ಟ್ ಎಷ್ಟಿದೆಯೋ ಅಷ್ಟೇ ಸೈಜ್ ಆಫ್ ದ ಇಮೇಜ್ ಇದೆ. ಮತ್ತೆ ರಿಯಲ್ ಆಗಿ ರೇಸ್ ಮೀಟ್ ಆಗಿದ್ಯಾ? ಹೌದು, ರಿಯಲ್. ವರ್ಚುವಲ್ ಇದೆಯಾ? ಇನ್ವರ್ಟ್ ಇದೆಯಾ? ಯಾವಾಗಲೂ ನೆನ್ಪಿಟ್ಕೊಳ್ಳಿ, ರಿಯಲ್ ಇಮೇಜ್ ಆಗಿದೆ ಅಂತಂದ್ರೆ ಯಾವಾಗಲೂ ಅದೇನಾಗಿರುತ್ತೆ? ಇನ್ವರ್ಟೆಡ್ ಆಗೇ ಇರುವಂಥದ್ದು. ನೆಕ್ಸ್ಟ್ ಕೇಸ್, ವೆನ್ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಬಿಟ್ವೀನ್ ಎಫ್ ಅಂಡ್ ಸಿ. ಈ ಸಿ ಮತ್ತೆ ಎಫ್ ನಡುವೆ ಏನಾಗಿದೆ? ಆಬ್ಜೆಕ್ಟ್ ನ ಪ್ಲೇಸ್ ಮಾಡಿದ್ದೀವಿ ಅನ್ಕೊಳ್ಳಿ. ಈಗ ಇಮೇಜ್ ಲೈಟ್ ರೇಸ್ ನ ಕೊಡ್ತಾ ಇದೆ. ಪ್ಯಾರಲಲ್ ಆಗಿ ಬಂದು ಹೋಗಿ ಏನಾಯ್ತು? ಫೋಕಸ್ ಇಂದ ಹೊರಗಡೆ ಬಂತು. ನೆಕ್ಸ್ಟ್ ಇನ್ನೊಂದು ಲೈಟ್ ರೇನ ಪಾಸ್ ಮಾಡ್ತೀನಿ. ಅದ್ಯಾವುದು? ಓಕೆ, ಒಂದು ಪ್ಲೇನ್ ಸರ್ಫೇಸ್ ಮೇಲೆ ಪಾಸ್ ಆಗಿ ಈ ರೀತಿ ಫೋಕಸ್ ಥ್ರೂ ಬಂತಲ್ವಾ ಹೊರಗೆ. ಅದೇ ರೀತಿ ಇನ್ನೊಂದು ಎರಡು ರೇ ಬೇಕಲ್ವಲ್ಲ, ಎರಡು ಲೈಟ್ ರೇ. ಇನ್ನೊಂದು ಲೈಟ್ ರೇ ಹೇಗೆ ಪಾಸ್ ಆಗಿದೆ? ಒಂದು ಸೆಂಟರ್ ಆಫ್ ಕರ್ವೇಚರ್ ನ ಮೇಲೆ ಪಾಸ್ ಆಗಿರುವಂತದ್ದು. ಸೆಂಟರ್ ಆಫ್ ಕರ್ವೇಚರ್. ಎರಡು ಲೈಟ್ ರೇಸು ಒನ್ ಸರ್ಟೈನ್ ಪಾಯಿಂಟ್, ಇನ್ಫೈನೈಟ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ? ಮೀಟ್ ಆಗುವಂಥದ್ದು. ಮೀಟ್ ಆದಾಗ ಇಮೇಜ್ ಫಾರ್ಮೇಶನ್ ಏನಾಗುತ್ತಲ್ಲ ಅದು ತುಂಬಾ ದೊಡ್ಡದಾಗಿರುತ್ತೆ, ಎನ್ಲಾರ್ಜ್ಡ್ ಇಮೇಜ್ ಆಗಿರುತ್ತೆ. ಎಲ್ಲಿ ಫಾರ್ಮೇಶನ್ ಆಯ್ತು ಇಮೇಜು? ಬಿಯಾಂಡ್ ಸಿನ ಹಿಂದ್ಗಡೆ ಇಮೇಜ್ ಫಾರ್ಮೇಶನ್ ಆಯ್ತು. ಹೇಗಿದೆ? ರಿಯಲ್ ಆಗಿದೆ ಮತ್ತೆ ಇನ್ವರ್ಟೆಡ್ ಆಗಿರುವಂಥದ್ದು. ವೆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಎಫ್, ಫೋಕಸ್ ಪಾಯಿಂಟ್ ಅಲ್ಲೇ ಇಮೇಜ್ ನ ಇಟ್ಬಿಡೋಣ. ಆಗ ಏನಾಗತ್ತೆ? ಒಂದು ಪ್ಯಾರಲಲ್ ರೇ ಪಾಸ್ ಆಗಿ ಫೋಕಸ್ ನ ಥ್ರೂ ರಿಫ್ಲೆಕ್ಟ್ ಆಗತ್ತೆ. ಇನ್ನೊಂದು ಆಬ್ಲಿಕ್ ರೇನ ಮಿರರ್ ಇಮೇಜ್ ಮೇಲೆ ಫ್ಲೋ ಮಾಡಿದಾಗ ಅದು ವಾಪಸ್ ಅದೇ ಡೈರೆಕ್ಷನ್ ಅಲ್ಲಿ ಬೌನ್ಸ್ ಬ್ಯಾಕ್ ಆಗುವಂಥದ್ದು ಸೆಂಟರ್ ಆಫ್ ಕರ್ವೇಚರ್ ನ ಥ್ರೂ. ಸೊ ಎರಡು ಲೈಟ್ ರೇಸ್ ಮೀಟ್ ಆಗ್ತಾ ಇಲ್ಲ, ಬಟ್ ಹಿಂಗೆ ಪಾಸ್ ಆಗ್ತಾ ಹೋದ್ರೆ ಅದು ಒಂದು ಇನ್ಫಿನಿಟಿ ಪಾಯಿಂಟ್ ಅಲ್ಲಿ ಏನಾಗುತ್ತೆ? ಇಮೇಜ್ ಇಲ್ಲ, ಟೂ ಲೈಟ್ ರೇಸ್ ಮೀಟ್ ಆಗಿ ಇದು ಇಮೇಜ್ ಫಾರ್ಮೇಶನ್ ಆಗುವಂಥದ್ದು. ಸೊ ಯಾವ ತರ ಸೈಜ್ ಇರುತ್ತೆ ಅಂತಂದ್ರೆ ತುಂಬಾ ಮ್ಯಾಗ್ನಿಫೈಡ್ ಇರುತ್ತೆ, ಹೈಲಿ ಎನ್ಲಾರ್ಜ್ಡ್ ಇಮೇಜ್ ಫಾರ್ಮೇಶನ್ ಆಗುವಂಥದ್ದು. ಈ ಪಾಯಿಂಟ್ ಒಂದು ಸರ್ಟೈನ್ ಪಾಯಿಂಟ್ ಅಲ್ಲಿ ಇಲ್ಲಿ ಮೀಟ್ ಆಯ್ತು, ಇದು ಒಂದು ಸರ್ಟನ್ ಪಾಯಿಂಟ್ ಅಲ್ಲಿ ಇಲ್ಲಿ ಮೀಟ್ ಆಯ್ತು. ಇದು ಪ್ರಿನ್ಸಿಪಲ್ ಆಕ್ಸಿಸ್ ನೇರವಾಗಿ ಇಮೇಜ್ ಫಾರ್ಮೇಶನ್ ಆಗುವಂಥದ್ದು. ಒಂದು ಈ ಸೈಜ್ ನೋಡಿ, ಹೈಲಿ ಎನ್ಲಾರ್ಜ್ಡ್ ಅಲ್ವಾ? ಎನ್ಲಾರ್ಜ್ಡ್ ಮತ್ತೆ ರಿಯಲ್ ಮತ್ತೆ ಇನ್ವರ್ಟೆಡ್ ಆಗಿರುವಂಥದ್ದು. ಎಲ್ಲಿ ಫಾರ್ಮೇಶನ್? ಪೊಸಿಷನ್ ಇಸ್ ಅಟ್ ಇನ್ಫಿನಿಟಿ. ನೆಕ್ಸ್ಟ್, ವೆನ್ ಆಬ್ಜೆಕ್ಟ್ ಈಸ್ ಬಿಟ್ವೀನ್ ಪಿ ಅಂಡ್ ಎಫ್ ನ ನಡುವೆ ಆಬ್ಜೆಕ್ಟ್ ಇದೆ ಅನ್ಕೊಳ್ಳಿ. ಮಧ್ಯದಲ್ಲಿ ಇಲ್ಲಿದೆ ಒಂದು ಲೈಟ್ ರೇ ಪ್ಯಾರಲಲ್ ಆಗಿ ಇಲ್ಲಿ ಫ್ಲೋ ಆಯ್ತು, ಬೌನ್ಸ್ ಬ್ಯಾಕ್ ಆಯ್ತು. ಮತ್ತೊಂದು ಅದನ್ನ ಎಕ್ಸ್ಟೆಂಡ್ ಮಾಡ್ತೀನಿ ಈ ತರ ಇದನ್ನ ಎಕ್ಸ್ಟೆಂಡ್ ಮಾಡಿದ್ದೀನಿ. ಇನ್ನೊಂದು
ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಪಾಸ್ ಆಯ್ತು ಅನ್ಕೊಳ್ಳಿ, ಅದು ಸೇಮ್ ಡೈರೆಕ್ಷನ್ ಅಲ್ಲಿ ಬೌನ್ಸ್ ಬ್ಯಾಕ್ ಆಯ್ತು ಇದಕ್ಕೆ ಮಿರರಿಗೆ. ಅದನ್ನ ಇಮ್ಯಾಜಿನರಿ ಲೈನ್ ಇಲ್ಲಿ ಬರ್ಕೊಂಡಿದ್ದೀನಿ. ಎರಡು ಇಮ್ಯಾಜಿನರಿ ಲೈನ್ ಏನಾಗ್ತಾ ಇದೆ, ಇಲ್ಲಿ ಮೀಟ್ ಆಗ್ತಾ ಇದೆ, ಇಮೇಜ್ ಫಾರ್ಮೇಶನ್ ಆಯ್ತು, ಎ ಡ್ಯಾಶ್ ಬಿ ಡ್ಯಾಶ್. ಸೊ ಎಲ್ಲಿ ಫಾರ್ಮೇಶನ್ ಆಯ್ತು, ಬಿಹೈಂಡ್ ದ ಮಿರರ್ ಫಾರ್ಮೇಶನ್ ಆಯ್ತು. ನೇಚರ್ ಆಫ್ ದ ಇಮೇಜ್ ಏನಾಗಿದೆ, ವರ್ಚುವಲ್ ಆಗಿದೆ, ರಿಯಲ್ ಆಗಿ ಲೈಟ್ ರೇಸ್ ಮೀಟ್ ಆಗಿಲ್ಲ, ವರ್ಚುವಲ್ ಆಗಿದೆ. ಮತ್ತೆ ಏನಾಗಿದೆ, ಎರೆಕ್ಟ್ ಇಮೇಜ್ ಯಾವ ಡೈರೆಕ್ಷನ್ ಅಲ್ಲಿ ಇದೆಯೋ ಫಾರ್ಮೇಶನ್ ಆಗಿರುವಂತ ಇಮೇಜು ಅದೇ ಡೈರೆಕ್ಷನ್ ಅಲ್ಲಿ ಇದೆ. ವರ್ಚುವಲ್ ಯಾವಾಗ್ಲೂ ಎರೆಕ್ಟ್ ಇಮೇಜ್ ನೇ ಕೊಡುವಂಥದ್ದು. ಸೈಜ್ ಏನಾಗಿದೆ ವೆನ್ ಕಂಪೇರ್ ಟು ಆಕ್ಚುಯಲ್ ಸೈಜ್ ಎನ್ಲಾರ್ಜ್ಡ್ ಆಗಿದೆ. ನೆಕ್ಸ್ಟ್ ಲಾಸ್ಟ್ ಕೇಸಿಗೆ ಬಂದ್ಬಿಡೋಣ. ಓಕೆ, ಲಾಸ್ಟ್ ಕೇಸು ವೆನ್ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ. ಈ ಒಂದು ಪಾಯಿಂಟ್ ಅಲ್ಲಿ, ಇನ್ಫಿನಿಟಿ ಪಾಯಿಂಟ್ ಅಲ್ಲಿ ಲೈಟ್ ರೇ ಇದೆ. ಒಂದು ಪ್ಯಾರಲಲ್ ರೇನ ಮಿರರ್ ಸರ್ಫೇಸ್ ಮೇಲೆ ರಿಫ್ಲೆಕ್ಟ್ ಮಾಡಿದಾಗ ಫೋಕಸ್ ಥ್ರೂ ಪಾಸ್ ಆಯ್ತು. ಇನ್ನೊಂದು ಪ್ಯಾರಲಲ್ ರೇನ ಇಲ್ಲಿಂದ ಕೆಳಗಡೆಯಿಂದ ಪಾಸ್ ಮಾಡಿದಾಗ ಅದು ಕೂಡ ಫೋಕಸ್ ಥ್ರೂ ಪಾಸ್ ಆಯ್ತು. ಸೊ ಎರಡು ಲೈಟ್ ರೇಸ್ ಇಲ್ಲಿ ಫಾರ್ಮೇಶನ್ ಆಯ್ತು. ಆದ್ರೆ ಫಾರ್ಮೇಶನ್ ಆಗಿದ್ದು ತುಂಬಾ 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 ಚಿಕ್ಕ ಸೈಜ್ ಅಲ್ಲಿ ಇರುತ್ತೆ. ಹಾಗಾಗಿ ಅದನ್ನ ಹೈಲಿ ಡಿಮಿನಿಶ್ಡ್ ಅಂತ ಕರಿತೀವಿ, ಅಥವಾ ಪಾಯಿಂಟ್ ಸೈಜ್ ಅಂತ ಕರಿತೀವಿ. ಹೈಲಿ ಡಿಮಿನಿಶ್ಡ್ ಇಮೇಜ್ ಎಲ್ಲಿ ಫಾರ್ಮ್ ಆಯ್ತು, ಫೋಕಸ್ ಪಾಯಿಂಟ್ ಅಲ್ಲಿ ಫಾರ್ಮೇಶನ್ ಆಯ್ತು. ಪೊಸಿಷನ್ ಏನು, ಅಟ್ ಎಫ್. ಅದು ಆಕ್ಚುಲಿ ಏನಾಗಿರುತ್ತೆ, ರಿಯಲ್ ಮತ್ತೆ ಇನ್ವರ್ಟೆಡ್ ಆಗಿರುತ್ತೆ. ಆಸ್ ಯೂಶುವಲ್ ಬೇರೆ ಮಿರರ್ ಹೇಗೆ ರಿಯಲ್ ಮತ್ತೆ ಇನ್ವರ್ಟೆಡ್ ಇಮೇಜ್ ನ ಕೊಡ್ತೋ ಅದೇ ರೀತಿ ಇದು ಕೂಡ ಆಗಿರುತ್ತೆ. ನೆಕ್ಸ್ಟ್ ಬ್ರೀಫ್ ಆಗಿ ಈ ಕಾನ್ವೆಕ್ಸ್ ಮಿರರ್ ನ ಯೂಸ್ ಅನ್ನ ತುಂಬಾ ಕಡೆ ಕೇಳ್ತಾರೆ. ಸಾರಿ, ಕಾನ್ವೆಕ್ಸ್ ಮಿರರ್ ಅಲ್ಲ, ನಾವು ಯಾವ್ದಾರ ಇಮೇಜಸ್ ನ ಸ್ಟಡಿ ಮಾಡಿದ್ದೀಗ, ಕಾನ್ವೆಕ್ಸ್ ಮಿರರ್ ಅಲ್ವಾ, ಅಲ್ಲ ಕಾನ್ಕೇವ್ ಮಿರರ್ ಅಲ್ವಾ. ಅದೇ ನೀವು ಕಾನ್ವೆಕ್ಸ್ ಮಿರರ್ ತಗೊಂಡ್ರೆ ಎರಡೇ ಕಂಡೀಷನ್ ಬರುವಂಥದ್ದು. ನೋಡಿ, ಎರಡೇ ಕಂಡೀಷನ್ ಈ ರೀತಿ ಇದೆ. ಎ ರೇ ಆಫ್ ಲೈಟ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ ಎ ಕಾನ್ವೆಕ್ಸ್ ಮಿರರ್ ಅಪಿಯರ್ ಟು ಡೈವರ್ಜ್ ಫ್ರಮ್ ದ ಪ್ರಿನ್ಸಿಪಲ್ ಫೋಕಸ್. ಸಿ, ಒಂದು ಪ್ಯಾರಲಲ್ ರೇ ನೀವು ಪಾಸ್ ಮಾಡಿದ್ರಿ ಅನ್ಕೊಳ್ಳಿ, ಅದೇನಾಯ್ತು, ಡೈವರ್ಜ್ ಆಯ್ತು. ಈ ರೀತಿ ಡೈವರ್ಜ್ ಆಯ್ತು. ಆ ಡೈವರ್ಜ್ ಆದ್ರೆ ಎರಡು ಲೈಟ್ ರೇಸ್ ಮೀಟ್ ಆಗುತ್ತಾ ಅಂತಂದ್ರೆ ಮೀಟ್ ಆಗಲ್ಲ ಅದು. ಸೊ ನಾವು ಒಂದು ಅಪ್ಯಾರೆಂಟ್ ಇಮ್ಯಾಜಿನರಿ ಲೈನ್ ಅನ್ನ ಪಾಸ್ ಮಾಡಿದ್ವಿ ಅನ್ಕೊಳ್ಳಿ. ಈ ರೇಗೆ ಇದನ್ನ ಫೋಕಸ್ ಮೇಲೆ ಒಂದು, ಇನ್ನೊಂದು ಈ ಎರಡು ರೇಸ್ ನಡುವೆ ನಾರ್ಮಲ್ ಡ್ರಾ ಮಾಡಿದ್ರೆ ಅದು ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಪಾಸ್ ಆಯ್ತು. ನೆಕ್ಸ್ಟ್, ಎ ರೇ ಆಫ್ ಲೈಟ್ ವಿಚ್ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಫೋಕಸ್ ಆಫ್ ದ ಕಾನ್ವೆಕ್ಸ್ ಮಿರರ್ will emerge parallel to the principal axis after reflection. ಒಂದು ಫೋಕಸ್ ನ ಕಡೆಗೆ ಒಂದು ಲೈಟ್ ರೇಸ್ ಪಾಸ್ ಆಯ್ತು ಅನ್ಕೊಳ್ಳಿ, ಅದೇನಾಗುತ್ತೆ, ಪ್ಯಾರಲಲ್ ಆಗಿ ರಿಫ್ಲೆಕ್ಟ್ ಆಗುವಂಥದ್ದು. ಈ ಫೋಕಸ್ ನ ಥ್ರೂ ಏನ್ ಪಾಸ್ ಆಗಿತ್ತಲ್ಲ ಅದನ್ನ ನಾನು ಡಾಟ್ 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 ಇಟ್ಟು ಫೋಕಸ್ ಮೇಲೆ ಜಾಯಿನ್ ಮಾಡಿದ್ದೀನಿ. ಮತ್ತೆ ಒಂದು ಎರಡು ರೇಸ್ ನಡುವೆ ಒಂದು ನಾರ್ಮಲ್ ರೇನ ಡ್ರಾ ಮಾಡಿದ್ದೀನಿ, ಅದು ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಬಂದಿದೆ. ಈ ರೀತಿ ಎರಡೇ ಕೇಸಸ್ ಕಾನ್ವೆಕ್ಸ್ ಮಿರರ್ ಅಲ್ಲಿ ಕಾಣುವಂಥದ್ದು. ಇನ್ನೊಂದು ಎರಡು ಕೇಸ್ ಇದೆ, ಸಾರಿ. ಇದು ರೇ ಆಫ್ ಲೈಟ್ ನ ಸೆಂಟರ್ ಆಫ್ ಕರ್ವೇಚರ್ ನ ಡೈರೆಕ್ಷನ್ ಅಲ್ಲಿ ಪಾಸ್ ಮಾಡಿದ್ವಿ ಅನ್ಕೊಳ್ಳಿ, ಅದು ಸೇಮ್ ಡೈರೆಕ್ಷನ್ ಅಲ್ಲಿ ರಿಫ್ಲೆಕ್ಟ್ ಆಗೋಗುತ್ತೆ. ಇಲ್ಲಿ ತನಕ ಬರುತ್ತೆ, ಅದೇ ಸೇಮ್ ಡೈರೆಕ್ಷನ್ ಅಲ್ಲಿ ಮತ್ತೆ ಏನಾಗುತ್ತೆ, ರಿವರ್ಸ್ ಆಗೋಗುತ್ತೆ. ನಾವು ಇದು ಇಮ್ಯಾಜಿನರಿ ಲೈನ್ ಅನ್ನ ಎಳೆದಾಗ ಅದು ಸೆಂಟರ್ ಆಫ್ ಕರ್ವೇಚರ್ ಪಾಯಿಂಟ್ ಗೆ ನಿಲ್ಲುತ್ತೆ. ರೇ ಇನ್ಸಿಡೆಂಟ್ ಆಬ್ಲಿಕ್ಲಿ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಇಸ್ ರಿಫ್ಲೆಕ್ಟೆಡ್ ಆಬ್ಲಿಕ್ಲಿ. ಪೋಲಿಗೆ ನೀವು ಲೈಟ್ ರೇಸ್ ಪಾಸ್ ಮಾಡಿದ್ರೆ ಅದೇ ಆಂಗಲ್ ಅಲ್ಲಿ ಅದೇನಾಗುತ್ತೆ, ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ದಿಸ್ ಇಸ್ 4 ಕೇಸಸ್ ಇನ್ ಕಾನ್ವೆಕ್ಸ್ ಮಿರರ್. ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಧನ್ಯವಾದಗಳು.